ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಆ್ಯಕ್ಚುಲಿ 2 ಡೇಸ್ದಿಂದ ವಿಡಿಯೋ ಬರಲಿಲ್ಲ. ಕಮೆಂಟ್ಸ್ ಜೊತೆಗೆ ಈಗಂತೂ ಪರ್ಸ್ನಲ್ ನಂಬರ್ಸ್ ಎಲ್ಲ ನಿಮಗೆ ಸಿಕ್ಬಿಟ್ಟಾವ. ಪರ್ಸ್ನಲ್ ಅಂತಂದ್ರೇನು, ಸಾರಿ ನಂಬರ್ ಸಿಕ್ಕೇವ, ಅದರೊಳಗೆ ಕಮೆಂಟ್ಸ್ ಬರ್ಲಿಕ್ಕತ್ತಾವ ಮೆಸೇಜು, ಯಾಕೆ ವಿಡಿಯೋ ಬರಲಿಲ್ಲ ಅಂಥೇಳಿ. ಹಿಂಗಾರಿ ಈಗ ಬಿಸಿಲೊಂದು ಭಾಳ ಆಗ್ಯದ, ನಮ್ಮ ಸ್ಕೂಲು ಹಾಲಿಡೇ ಇರಂಗಿಲ್ಲ, ಹೀಗಾಗಿ ಬಿಸಿಲಿಗೆ ಜ್ವರ ಬಂದಿದ್ದು, ಹಾಗಾಗಿ ಯಾವುದೋ ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ಆ್ಯಕ್ಚುಲಿ ನಿನ್ನೆ ನರಸಿಂಹ ಜಯಂತಿದು ಮನೆಯೊಳಗೆ ಏನು ಮಾಡಿದ್ದೆ ಎಲ್ಲ ವಿಡಿಯೋ ಮಾಡಬೇಕಂತಿತ್ತು, ಹಾಗಾಗಿ ಬೇಡ ವಿಡಿಯೋನೇ ಮಾಡೋದು ಬೇಡ ಅಂತ ತಿಳ್ಕೊಂಡು ಬಿಟ್ಟೆ. ಇವತ್ತಿನ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕತ್ತೀನಿ ನೋಡ್ರಿ. ಹಂಗೆ ಒಂಚೂರು ನೀವು ನಿನ್ನೆ ನರಸಿಂಹ ಜಯಂತಿದು ಒಂಚೂರು ಮಾತಾಡ್ಕೋತ, ಮುಂಜಾನೆ ಮಾತು ಬೇಕೇ ಬೇಕು ಎಲ್ರಿಗೂ, ಮಾತಾಡ್ಕೋತ ರಂಗೋಲಿಯನ್ನು ಮುಗಿಸೋಣ್ರಿ. ನೋಡ್ರಿ, ಮನುಷ್ಯ ಮತ್ತು ಸಿಂಹ ಇವ ಎರಡರ ಸಮ್ಮಿಲಿತಗೊಂಡ ವಿಷ್ಣುವಿನ ಅವತಾರವೇ ನರಸಿಂಹ ಅವತಾರ. ಮನುಷ್ಯ ಉನ್ನತಿಗೆ ಏರಿದಂತೆಲ್ಲ ತನ್ನ ಅಹಂ ಅನ್ನು ಬೆಳೆಸಿಕೊಳ್ಳುತ್ತಾ ತಾನು ಪರಮಾತ್ಮನ ಸೃಷ್ಟಿಯ ಒಂದು ಭಾಗ ಎಂಬ ಅರಿವಿನ ಜಾಗೃತಿಯ ಪರಿವೆಯನ್ನು ಪ್ರಯತ್ನಪೂರ್ವಕವಾಗಿ ಮರೆ ಮಾಡಿಕೊಳ್ಳುತ್ತಾ ತಾನೇ ಮಿಗಿಲು, ತನ್ನ ಸುತ್ತಲಿನ ಪ್ರಾಣಿ ಪ್ರಪಂಚ ಕೀಳು, ತನ್ನ ಹೆಂಡತಿ ಮಕ್ಕಳಿಗೇನು ಗೊತ್ತು, ನಾನು ಎಲ್ಲ ಸಂಪಾದಿಸುತ್ತಿದ್ದೇನೆ, ಇಡೀ ವಿಶ್ವವನ್ನೇ ಜಯಿಸುವಾಗ ಈ ವಿಶ್ವಕ್ಕೆ ಯಾವ ದೊಣ್ಣೆ ನಾಯಕ ಸೃಷ್ಟಿಕರ್ತ, ನಾನು ಏನು ಮಾಡಿದರೂ ನಡೆಯುತ್ತದೆ, ಎಲ್ಲರೂ ನನ್ನನ್ನೇ ಪ್ರಭುವೆಂದು ಕೊಂಡಾಡಬೇಕು, ಇಂತಹ ವಾಂಛಲ್ಯ, ದುರಭಿಮಾನ, ಅನ್ಯಮನಸ್ಕತೆ, ದುರಹಂಕಾರ ವೃದ್ಧಿಸುತ್ತಾ ಹೋಗುತ್ತದೆ. ಈ ರೀತಿಯಾಗಿ ತನ್ನ ಬದುಕೆಂಬ ಅನುಭವದ ಯಾತ್ರೆಯಲ್ಲಿ ಪುನೀತನಾಗುವ ಅವಕಾಶವನ್ನು ಕಳೆದುಕೊಳ್ಳುವ ಮಾನವ ದಾನವನಾಗಿ ಪರಿವರ್ತಿತಗೊಂಡು ಭಯದ, ಲೋಭದ, ಮೋಹದ, ಕ್ರೋಧದ ದಾನವತೆಯನ್ನು ಬಾಳುತ್ತಾ ಮುಂದೆ ಸಾಗುತ್ತಾನೆ. ಹಿರಣ್ಯಾಕ್ಷ, ಹಿರಣ್ಯಕಶಿಪು ಅಂತಹ ರಾಕ್ಷಸರ ಬಾಳು ಇಂದಿನ ಬಹುತೇಕ ದಾಹಿಗಳ ಬದುಕಿನ ಒಂದು ನೆರಳಿನಂತೆ ಕಾಣುತ್ತದೆ. ಇಂತಹವರು ಶ್ರೀಹರಿ ಸಿಂಹರೂಪನಾಗಿ ಅವತಾರವನ್ನು ಎತ್ತಿದ. ಸಿಂಹರೂಪನಾದ ಶ್ರೀಹರಿ ಶ್ರೀನಾಮಗಿರೀಶನೇ, ಸಿಂಹರೂಪನಾದ ಶ್ರೀಹರಿ. ಎಷ್ಟು ಅರ್ಥಪೂರ್ಣ ಅದ ಈ ಹಾಡು ಸತೇಕ. ಅದಕ್ಕೆ ದೇವರನ್ನೇ ಯಾಕೆ ಮಾಡೋದು, ಸಾಕಷ್ಟು ಇದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕತ್ರ ಭಾಳ ಅದ. ಅದಕ್ಕೆ ಈಗಿನ ಕಾಲದ್ದು ನಾವು ಹೊರಗೆ ಹೋದ್ರೆ ಮನೆಗೆ ಬರ್ತೀವಿಲ್ಲ ಗೊತ್ತಿಲ್ಲ ಅಂತಿರ್ತೀವಿ ಎಷ್ಟೋ ಜನರು. ಅಂಥದ್ರಿಂದ ಎಲ್ಲ ಪಾರಾಗಲಿಕ್ಕೆ ನರಸಿಂಹ ದೇವರನ್ನು ಯಾವತ್ತೂ ಸ್ತುತಿಸಬೇಕು. ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ನರಸಿಂಹ ದೇವ್ರನ್ನ ನೆನೆಸ್ಬೇಕು. ಮತ್ತು ಯಾವುದೇ ಒಂದು ಕೆಲಸಕ್ಕೆ ಹೋಗ್ಬೇಕಾದ್ರೆ ನರಸಿಂಹ ದೇವರು. ಯಾಕಂದ್ರೆ ನಾವು ಎಲ್ಲ ಕೆಟ್ಟ ಒಂದು ದುಷ್ಟರಿಂದ ಎಲ್ಲಿ ನೋಡಿದರೂ ಅದೇ ನೋಡ್ತೀವಿ ನಾವು. ಬಿಡಿಸಿ ಹೇಳುವುದಕ್ಕಿಂತ ನಿಮಗೆಲ್ರಿಗೂ ಗುರ್ತದೆ, ಒಂದು ಕೆಲಸ ಮಾಡಲ್ಲೇನ್ರಿ, ಒಂದು ಹೊರಗೆ ಹೋದಲ್ಲೇನ್ರಿ, ಎಲ್ಲ ಕಡೆನೂ ಅದರಿಂದ ಎಲ್ಲ ನಾವು ಪಾರಾಗಬೇಕು ಅಂತಂದ್ರೆ ನರಸಿಂಹದೇವರ ಆಶೀರ್ವಾದ ನಮಗೆಲ್ರಿಗೂ ಬೇಕೇ ಬೇಕು, ಹೌದಿಲ್ರಿ? ಇವತ್ತು ನೋಡ್ರಿ ಬುದ್ಧ ಪೂರ್ಣಿಮಾ, ಇವತ್ತು ಹುಣ್ಣಿಮೆ ದಿವಸ ನಮ್ಮ ಮನ್ಯಾಗ ಸತ್ಯನಾರಾಯಣ ಇರ್ತದೆ, ಎಲ್ರಿಗೂ ಗುರ್ತದ. ಲಕ್ಷ್ಮೀನಾರಾಯಣರ ಪೂಜಾ, ರಂಗೋಲಿ ಇಷ್ಟಂತೂ ಇದ್ದೇ ಇರ್ತದೆ. ಮತ್ತು ಅದ್ರಾಗ ಒಂಚೂರು ಮನೆ ಒಳಗೆ ಎಲ್ರೂ, ನಂದು ಹಾಲಿಡೇ ಇಲ್ಲರಿ ಇವತ್ತು, ಮಕ್ಕಳದೆಲ್ಲ ಹಾಲಿಡೇ ಅದ, ಹಾಗಾಗಿ ಎಲ್ಲ ಒಂಚೂರು ಕ್ಲೀನ್ ಮಾಡಿಕೊಂಡು ಅಷ್ಟು ಎಲ್ಲ ಇದು ಮಾಡಿಕೊಂಡು, ಮತ್ತು ಆಮೇಲೆ ಫಂಕ್ಷನ್ ಭಾಳ ಬಂದಾವ್ರಿ. ದೇವ್ರೂಟ, ಆಮೇಲೆ ಮುಂಜ್ವಿ ಇವೆಲ್ಲ ಅವ. ಇವತ್ತು ಅಲ್ಲಿ ಹೋಗಬೇಕಾಗ್ಯದ. ದಿನ ಒಂದು ಫಂಕ್ಷನ್ನು, ಮನೆ ಓಪ್ನಿಂಗು, ಮದುವೆ, ಇವೊಂದು ಎರಡಂತೂ ಇದ್ದೇ ಇರ್ತಾವೆ. ಹಾಗಾಗಿ ಮನೆಯೊಳಗಿನದ ಪೂಜೆ ಎಲ್ಲ ಆಗಿರ್ತದೆ. ನೈವೇದ್ಯ ಇಷ್ಟು ಸ್ವಲ್ಪ ಮಾಡಿ ಎಲ್ಲ ಹಿಂಗೆ ಹೋಗುದದ ನೋಡ್ರಿ. ಈಗ ಒಂದು ಹಾಡು ಕೇಳೋಣ್ರಿ. ತನ್ನನು ಭಜಿಪರ ವಮನದಿಂದ, ತನ್ನನು ಭಜಿಪರ ಸಮ್ಮತದಿಂದ, ಕಾಯ್ವೆನೆಂದ ಹರಿ ಸಿಂಹರೂಪನಾದ ಶ್ರೀಹರಿ ಶ್ರೀನಾಮಗಿರೀಶನೇ, ಸಿಂಹರೂಪನಾದ ಶ್ರೀಹರಿ. ತರಳನು ಕರಿಯೇ ಸ್ತಂಭವು ಬಿರಿಯೇ ತುಂಬ ಉಗ್ರವ ತೋರಿದನು, ತರಳನು ಕರಿಯೇ ಸ್ತಂಭವು ಬಿರಿಯೇ
ತೋರಿದನು. ಕರುಳನು ಬಗೆದು ಕೊರಳಲು ಇಟ್ಟು ತರಳನ ಸಲಹಿದ ಶ್ರೀ ನರಸಿಂಹನೇ ಸಿಂಹರೂಪನಾದ ಶ್ರೀಹರಿ. ಶ್ರೀನಾಮಗಿರೀಶನೇ ಸಿಂಹರೂಪನಾದ ಶ್ರೀಹರಿ. ಭಕ್ತರೆಲ್ಲ ಕೂಡಿ ಬಹುದೂರ ಓಡಿ ಪರಮ ಶಾಂತವನು ಪೇಳಿದರು. ಭಕ್ತರೆಲ್ಲ ಕೂಡಿ ಬಹುದೂರ ಓಡಿ ಪರಮ ಶಾಂತವನು ಪೇಳಿದರು. ಕರೆತಂದು ಸಿರಿಯ ತೊಡಲು ಕುಳಿಸಲು ಪರಮ ಪುರುಷ ಹೊಂದಿದ ನಮ್ಮ ಶ್ರೀಹರಿ ಸಿಂಹರೂಪನಾದ ಶ್ರೀಹರಿ. ಶ್ರೀನಾಮಗಿರೀಶನೇ ಸಿಂಹರೂಪನಾದ ಶ್ರೀಹರಿ. ಜಯ ಜಯ ಜಯವೆಂದು ಹೂವನ್ನು ತಂದು ಹರಿ 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 ಎಂದು ಸುರರೆಲ್ಲ ಸುರಿಸಿ. ಜಯ ಜಯ ಜಯವೆಂದು ಹೂವನ್ನು ತಂದು ಹರಿ 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 ಎಂದು ಸುರರೆಲ್ಲ ಸುರಿಸಿ. ಭಯ ನಿವಾರಣ ಭಾಗ್ಯ ಸ್ವರೂಪನೆ ಪರಮ ಪುರುಷ ಪುರಂದರ ವಿಠಲನೆ ಸಿಂಹರೂಪನಾದ ಶ್ರೀಹರಿ. ಶ್ರೀನಾಮಗಿರೀಶನೇ ಸಿಂಹರೂಪನಾದ ಶ್ರೀಹರಿ. ವಮ್ಮನದಿಂದ ತನ್ನನು ಭಜಿಪರ ಸಮ್ಮತದಿಂದ ಕಾಯ್ವೆನೆಂದ ಹರಿ ಸಿಂಹರೂಪನಾದ ಶ್ರೀಹರಿ. ಶ್ರೀನಾಮಗಿರೀಶನೇ ಸಿಂಹರೂಪನಾದ ಶ್ರೀಹರಿ. ಶ್ರೀಹರಿ ಶ್ರೀಹರಿ. ಜನರನ್ನು ಕೂಡಿಕೊಂಡು ಶ್ರೀ ಸತ್ಯನಾಮತನ ಮಾಡಿದನು. ಆ ಬ್ರಾಹ್ಮಣ ಶ್ರೇಷ್ಠನ ದುಃಖವನ್ನು ಹೊಂದಿದ್ದು ಅವನು ಧನಧಾಂದ್ರೆ ಐಶ್ವರ್ಯದಿಂದ ಸಮೃದ್ಧನಾದನು. ಆ ದಿನವನ್ನು ಆರಂಭಿಸಿ ಆ ಉತ್ತಮ ಬ್ರಾಹ್ಮಣನ ಪ್ರತಿಯೊಂದು ತಿಂಗಳಲ್ಲಿ ಶ್ರೀ ಸತ್ಯನಾರಾಯಣವನ್ನು ಮಾಡಿ ಎಲ್ಲ ಪಾಪಗಳಿಂದ ಮುಕ್ತನಾಗಿ ದುರ್ಲಭವಾದ ಮೋಕ್ಷವಂತ ಏನಾದನೆ. ಈ ವ್ರತವನ್ನು ಭೂಲೋಕದಲ್ಲಿ ಮಾಡಿದ ಮನುಷ್ಯ ಎಲ್ಲ ದುಃಖಗಳನ್ನು ಮುಕ್ತನಾಗನು. ಹೀಗೆ ದಯಾಳವಾದ ಶ್ರೀಮನ್ನಾರಾಯಣನಾದ ಹೇಳಿದ ನಿಮ್ಮನ್ನು ನಾನು ಹೇಳಿದ ಋಷಿಗಳರ ನಿಮ್ಗೆ ಇನ್ನೇನು ಹೇಳಂದು ಕೇಳಲಾಗಿ ಅನ್ನುತ್ತಾರೆ. ಆ ಬ್ರಾಹ್ಮಣನ ಮುಖಾಂತರ ಈ ವ್ರತ ಪ್ರಭಾವಂತ ಯಾರು ಕೇಳಿದ್ರು ಈ ವ್ರತವು ಭೂಮಿಯಲ್ಲಿ ಹೇಗೆ ಪ್ರಸಿದ್ಧಿಯನ್ನು ಹೊಂದಿತು ಇದು ಎಲ್ಲವನ್ನು ನಮ್ಮನ್ನು ಸವಿಸ್ತಾರೆ ಹೇಳು ಕೇಳಲು ವಿಷಯ ಬಲವಾದ ಸಿದ್ಧಿಸುತ್ತದೆ. ಹೀಗೆ ಋಷಿಗಳ ಮಾತನ್ನು ಕೇಳಿ ಸುತ್ತುತ್ತಾರೆ. ಋಷಿಗಳ ಈ ವ್ರತವನ್ನು ಭೂಮಿಯಲ್ಲಿ ಮತ್ತು ಯಾರು ಮಾಡಿದರೆ ಎಂಬುದನ್ನು ಹೇಳ್ತಾನೆ ಕೇಳಿ. ಒಂದು ದಿನ ಆ ಬ್ರಾಹ್ಮಣ ತನ್ನ ಈಶ್ವರಾನುಸಾರವಾಗಿ ಬಾಂಧವರಿಂದ ಸಜ್ಜನರು ಕೂಡಿಕೊಂಡು ಶ್ರೀ ಸತ್ಯನಾರಾಯಣವನ್ನು ಮಾಡುತ್ತಿರಲು ಅದೇ ಸಮಯದಲ್ಲಿ ಒಬ್ಬ ಕಟ್ಟಿಗೆ ಹೊರೆಯನ್ನು ಮಾರುವವನು ಬಂದು ಕಟ್ಟಿಗೆ ಹೊರೆಯನ್ನು ಇಟ್ಟು ನೀಡಿಕೆಂಡ ಪೀಡಿತನಾಗಿ ಆ ಬ್ರಾಹ್ಮಣ ಮನೆಯಲ್ಲಿ ಹೋಗಿ ಆತ ಮಾಡುತ್ತಂತ ಶ್ರೀ ಸತ್ಯನಾರಾಯಣವನ್ನು ನೋಡಿ ಆದರೆ ನಮಸ್ಕರಿಸಿ ಬ್ರಾಹ್ಮಣ ನೀವು ಏನು ಮಾಡಲಾರಂಭಿಸಿರಿ ಮತ್ತು ಇದನ್ನು ಮಾಡುವುದರಿಂದ ಏನು ಫಲ ಬರುವುದು ಎಲ್ಲವನ್ನೂ ಸವಿಸ್ತರವಾಗಿ ಹೇಳುವುದು ಕೇಳಲು ಆ ಬ್ರಾಹ್ಮಣ ಇವತ್ತು ನೋಡ್ರಿ ಅದೇ ಹೇಳಿದ್ನಲ್ರಿ ಹುಣ್ಣಿಮೆ ಅದ. ಆ್ಯಕ್ಚುಲಿ ನಾವು ಹುಣ್ಣಿಮೆ ಅಮಾವಾಸ್ಯೆಗೆ ಜಾಸ್ತಿ ಒಮ್ಮೊಮ್ಮೆ ಯಾವಾಗರ ಸ್ಕಿಪ್ ಆಗಿರ್ತದೆ. ಹುಣ್ಣಿಮೆ ಕುಲದೇವರು ಹೆಣ್ಣು ದೇವತೆಗಳದ್ದು ಆರಾಧನೆ ಭಾಳ ಇರ್ತದೆ. ಹಾಗಾಗಿ ಹೂರ್ಣದ ಆರತಿ ಮಾಡಬೇಕು ಅಂಥೇಳಿ ಹೂರ್ಣಕ್ಕೆ ಹಾಕಿರ್ತೀನಿ, ಆಲ್ಮೋಸ್ಟ್ ಹಾಕಿರ್ತೀನಿ. ಮತ್ತು ಸತ್ಯನಾರಾಯಣ ಅಂತೂ ಇದ್ದೇ ಇರ್ತದೆ. ಅದಕ್ಕೆ ಇವತ್ತೇನು ಮಾಡ್ಲಿಕತ್ತೀನಿ ಅಂದ್ರೆ ಬನಶಂಕರಿ ನಮ್ಮ ಮನೆ ಕುಲದೇವರು ನವಣಕ್ಕಿ ಅನ್ನ ಭಾಳ ಶ್ರೇಷ್ಠವಾದ್ದು. ಅದಕ್ಕೆ ನವಣಕ್ಕಿ ಅನ್ನ ತವ್ವಿ ಹೆಸರುಬೇಳೆ ತವ್ವಿ ಒಂದಿಷ್ಟು ಪಾಯಸ ಇಷ್ಟು ಮಾಡಿದೆ ಅಂದ್ರೆ ನೈವೇದ್ಯಕ್ಕೆ ಇಷ್ಟ ಆಗ್ತದೆ. ಮುಂದೆ ನನ್ನ ಮಗಳು ದೊಡ್ಡಕ್ಕಿ ಬರ್ಲಿಕ್ಕತ್ತಿಲ್ಲ ಊಟಕ್ಕೆ, ಹೊರಗೆ ಫಂಕ್ಷನ್ಗೆ ನಾವೆಲ್ಲರೂ ಹೊಂಟೇವಿ. ಹೀಗಾಗಿ ಇಷ್ಟು ಮಾಡಲೇಬೇಕು. ಊಟಕ್ಕೆ ಹೋದರೂ ಬಂತು ಬಿಟ್ಟರು ಬಂತು, ನೈವೇದ್ಯಕ್ಕಂತೂ ನಾವು ಅಷ್ಟು ಮಾಡಲಿಕ್ಕೆ ಬೇಕು. ಈಗೇನದ ಒಂದು ಕಡೆ ಹೆಸರುಬೇಳೆ ತವ್ವಿ, ಇನ್ನೊಂದು ಕಡೆ ನವಣಕ್ಕಿ ಅನ್ನಕ್ಕಿಟ್ಟು, ಇನ್ನೊಂದು ಸೈಡ್ ಫಾಸ್ಟ್ ಬಟ್ವಿ ಪಾಯಸ ಅಂತ ಹೇಳಿ ಏನು ಕರಿತೀವಿ. ಆ್ಯಕ್ಚುಲಿ ಬಟ್ವಿ ತಿಕ್ಕಬೇಕ್ರಿ, ತಿಕ್ಕಿ ಅದನ್ನೂ ಒಂದು ಸರಿ ತೋರಿಸ್ತೀನಿ ನಾನು ನಿಮಗೆ. ಆದ್ರೆ ಇದನ್ನು ಬಟ್ವಿ ಪಾಯಸದ ಥರಾನೇ ಬಟ್ವಿ ಪಾಯಸನೇ ಮಾಡುವ ಶೈಲಿ ಡಿಫ್ರೆಂಟ್ ಆಗಿ ಅದ. ಒಂದಿಷ್ಟು ಗೋಧಿ ಹಿಟ್ಟು ಮತ್ತು
ದಪ್ಪ ರವೆ ಹಾಕಿ ತುಪ್ಪ ಹಾಕಿ ಚೆಂದಾಗಿ ಮೊದಲ ಹುರ್ಕೊಳ್ಳೋದ್ರಿ. ಆಮೇಲೆ ಏನದ ಹಾಲಿನೊಳಗೆ ಕುದಿಸಿದ್ರೂ ನಡೀತದೆ. ನಾ ಏನು ಮಾಡ್ತೀನಿ, ಬೆಲ್ಲ ಆ್ಯಡ್ ಮಾಡಕ್ಕಿರ್ತೀನಿ ಅಲ್ರಿ, ಹಾಗಾಗಿ ಮೊದಲು ಒಂದಿಷ್ಟು ನೀರು ಹಾಕಿ ಚೆಂದಾಗಿ ಕುದಿಸಿ ಆಮೇಲೆ ಹಾಲು ಆ್ಯಡ್ ಮಾಡ್ತೀನಿ. ಅದು ಒಂಚೂರು ಆರ್ಲಿಕ್ಕೆ ಬಂದಾಗ ಏಲಕ್ಕಿ, ಮನೂಕ, ಗೋಡಂಬಿ, ಹಾಲು ಹಾಕಿ ಕುದಿಸ್ಬಿಡ್ದು. ಆಮೇಲೆ ಆರ್ಲಿಕ್ಕೆ ಬಂದಾಗ ಬೆಲ್ಲ ಆ್ಯಡ್ ಮಾಡೋದು. ಇಷ್ಟಂತೂ ನೀವು ಯಾವಾಗಲೂ ನೋಡೇ ಇರ್ತೀರಿ. ಈಗ ಅದನ್ನೇ ಮಾಡ್ಲಿಕ್ಕೀನಿ. ಸ್ವಲ್ಪ ನೀರು ಹಾಕಿ ಒಂದು 2 ಕುದಿ ಕುದಿಸಿ ಆಮೇಲೆ ಹಾಲು ಹಾಕಿ ಅದನ್ನು ಕೂಡ ಒಂದು 2 ಕುದಿ ಕುದಿಸ್ತೀನಿ ರೀ. ಆರಿದ ಮೇಲೆ ಅಂದರೆ ಬೆಚ್ಚಗಿರ್ತದೆ ಇನ್ನೂ, ಅವಾಗೇನದ ಒಂದು ಸ್ವಲ್ಪ ಬೆಲ್ಲ ಹಾಕಿ ಏಲಕ್ಕಿ, ಮನುಕ, ಗೋಡಂಬಿ ಹಾಕಿದೆ ಅಂದ್ರೆ ಮಸ್ತ್ ಟೇಸ್ಟಿಯಾದ ಬಟವಿ ಪಾಯಸ ರೆಡಿ ಆಗ್ತದೆ ನೋಡ್ರಿ. ಭಾಳ ಅಂದ್ರೆ ಭಾಳ ಟೇಸ್ಟ್, ಹೆಲ್ದಿ ಆ್ಯಂಡ್ ಟೇಸ್ಟಿ ಪಾಯಸನೂ ಆಗ್ತದೆ ನೋಡ್ರಿ. ನೋಡಿದ್ರೇನೆ ಅನ್ನಿಸ್ಲಿಕ್ಕತ್ತದ, ಎಲ್ಲರೂ ಇಷ್ಟಪಡ್ತಾರೆ. ಮತ್ತು ಇದನ್ನೇನದ, ಇದು ಫುಲ್ ಅಪ್ಪಿ ಪಾಯಸದ ಟೇಸ್ಟೇ ಬರ್ತದೆ ಒಂದು. ಇನ್ನೂ ಒಂದು, ಇದ್ರೊಳಗೆ ಯಾವುದೇ ಅನ್ಹೆಲ್ದಿ ಇಲ್ಲ. ಎರಡನೇದ್ದು, ಆಮೇಲೆ ಪುರಿಗೂ ಕೂಡ ಇದನ್ನ ಇನ್ನೊಂಚೂರು ಗಟ್ಟಿ ಮಾಡಿದ್ವಿ ಅಂದ್ರೆ ಪುರಿಗೂ ಕೂಡ ಹಚ್ಕೊಂಡು ತಿನ್ನಲಿಕ್ಕೆ ಟೇಸ್ಟ್ ಆಗ್ತದೆ ನೋಡ್ರಿ. ಬಟವಿ ಪಾಯಸ ಬೆಲ್ಲ ಹಾಕಿನಿ. ಒಬ್ಬೊಬ್ಬರು ಸಕ್ಕರೆ ಹಾಕ್ತೀರಾ, ನಿಮಗೆ ಯಾವುದು ಇಚ್ಛಾನೋ ಅದನ್ನು ಹಾಕ್ಬೋದು. ನಾವು ಸಕ್ಕರೆ ತರುವುದೇ ಇಲ್ಲ ಅಂತ ತಿಳ್ಕೊಂಡು ಬೆಲ್ಲ ಆ್ಯಡ್ ಮಾಡಿರ್ತೀನಿ ನೋಡ್ರಿ. ಬುರ್ದ ಮಹಾಲಕ್ಷ್ಮಿಗೆ ಜಯ ಮಂಗಳಂ, ಮಂಗಳವನದ ಶಂಕರಿಗೆ ಮಂಗಳ ಶಾಕಾಂಬರಿಗೆ ಮಂಗಳಂ ಜಯ ಮಂಗಳಂ. ಕಾಲರಂದಿಗೆ ಕೈಯಲ್ಲಿ ಕಂಕಣ ಹೊಳೆವ ಕಾಂತಳೆ ಹೊಳೆವ ಮುತ್ತಿನ ವಾಲಿಗಳೇ, ಬಳಹೊರಗೆ ತಾಪ್ರಭೆಯ ತೋರಿ ವಾಲಾಡುತ್ತ ತಾನಗುವವಳೆ ಮಂಗಳ. ನೋಡಿದ್ರಲ್ಲ, ನಮ್ಮನೆ ಹುಣ್ಣಿಮೆ ಪೂಜಾ ರಂಗೋಲಿ ಎಲ್ಲ ಸಿಂಪಲ್ ಆಗಿತ್ತು. ಇವತ್ತೇನದ ಹೆಚ್ಚಿಗೆ ಪ್ರಿಫರೆನ್ಸ್ ಅಡುಗೆಕ್ಕಿಂತ ಹೆಚ್ಚು ಪ್ರಿಫರೆನ್ಸ್ ನಾವು ಪೂಜಾಕ್ಕೆ ಸ್ತೋತ್ರ ಇದಕ್ಕೆ ಆಗಿದೆ. ಹಾಗೆ ಸತ್ಯನಾರಾಯಣ ಪೂಜಾನು ನೋಡಿದ್ರಿ. ನಿಮ್ಮ ಮನೆ ಒಳಗೆ ಏನು ವಿಶೇಷ ಆಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತು ಇನ್ನೊಂದು ಉಪಕರಣಿ ಎಲ್ಲ ರೀ, ನನ್ನ ಮಗಳ ತಿಕ್ಕೇಳ್ರೆ ಇವತ್ತು ಆಕಿಂದು ಸೂಟಿ ಅದ ಅಂತೇಳಿ ಮುಂಜಾನೆ ಹೇಳಿಬಿಟ್ಲಕ್ಕಿ, ನನಗೆ ಏನೇನು ಉಪಕರಣಿ ಇವ ಅಷ್ಟೂ ಕೊಡು, ನಾ ಎಲ್ಲ ತಿಕ್ಕಿ ಕೊಟ್ಬಿಡ್ತೀನಿ ಅಂತ ತಿಳ್ಕೊಂಡು ಸ್ನಾನ ಆದ ತಕ್ಷಣವೇ ಫಸ್ಟ್ ಕೆಲಸ ಅದನ್ನೇ ಮಾಡ್ಯಾಳ ನೋಡ್ರಿ ಆಕಿ. ಅದಕ್ಕೆ ಆ ಉಪಕರಣ ಎಲ್ಲ ಲಕ್ಕ ಹೊಳಿಲಿಕ್ಕತ್ತಾವ. ಮತ್ತು ಎಲ್ಲ ದೇವ್ರ ಪೂಜಾಕ್ಕೂ ಆ್ಯಕ್ಚುಲಿ ಕ್ಲೀನ್ ಇದ್ದದ್ದೇ ಬೇಕು. ಒಂದು ದೀಪ ಹಚ್ಚೋದನ್ರಿ, ಪ್ರಣತಿ ಅನ್ರಿ, ನಿಲಂಜನ ಅನ್ರಿ, ಆರತಿ ತಟ್ಟಿ ಅನ್ರಿ. ಹೀಗಾಗಿ ತಿಕ್ಕಿ ಕೊಟ್ಲು ಅಂತಂದ್ರೆ ಮತ್ತೆ ನೆಕ್ಸ್ಟ್ ವೀಕ್ದಿಂದ ಮತ್ತು ನಾ ಆಗಿದ್ದಾಗ ಕೈ ಆಡಿಸ್ಕೊಂಡು ಮತ್ತು ಏಕಾದಶಿ ಬಂದಾಗ ತಿಕ್ಕೋತೀನಿ ರೀ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.